ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಈಗ ಇಷ್ಟೊತ್ತು ನಾವೆಲ್ಲರೂ ಏನು ಮಾಡಿದ್ವಿ? ನಾಮ ಸಂಕೀರ್ತನೆ ಮಾಡಿದ್ವಿ ಅಲ್ವಾ? ಈ ನಾಮ ಸಂಕೀರ್ತನೆಗೆ ಏನು ಫಲ ಅನ್ನೋದನ್ನು ಪುರಂದರದಾಸರು ತಿಳಿಸ್ಕೊಡ್ತಾರೆ. ನಾವು ಇಷ್ಟೊತ್ತು ಏನು ರಾಮನಾಮ ಸ್ಮರಣೆ ಮಾಡಿದ್ವಿ ಅಲ್ವಾ? ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮವು ಜನ್ಮ ಜನ್ಮಾಂತರದ ದುಷ್ಕರ್ಮ ಹೋದವಗಲ್ಲದೆ ಅಂತ ಹೇಳ್ತಾರೆ ಪುರಂದರದಾಸರು. ದುಷ್ಕರ್ಮಗಳು ಅಂದರೆ ಏನು? ನಾವು ಮಾಡಿದಂತಹ ದುಷ್ಟ ಕರ್ಮಗಳು ಜನ್ಮ ಜನ್ಮಾಂತರ, ಒಂದು ಜನ್ಮ ಅಲ್ಲ, ಅನೇಕ ಜನ್ಮಗಳು ನಾವು ಮಾಡಿದಂಥ ಪಾಪ ಕೃತ್ಯಗಳೆಲ್ಲ ಕಳೆದು ಹೋದರೆ ಮಾತ್ರ ನಮಗೆ ನಾಮ ಸ್ಮರಣೆ ನಮ್ಮ ನಾಲಿಗೆ ಬರುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂತಹ ನಾಮ ಸಂಕೀರ್ತನೆಯನ್ನು ನಾವೆಲ್ಲರೂ ಕೂಡಿ ಇವಾಗ ಮಾಡಿದ್ದೀವಿ. ಯಾಕೆ ನಾವು ಸದಾ ನಾಮ ಸಂಕೀರ್ತನೆ ಮಾಡ್ತಾನೆ ಇರಬೇಕು ಅಂತಂದರೆ, ಸಂತತಂ ಚಿಂತೆಯೇ ಅಂತಕಾಲೇ ವಿಶೇಷತಃ ಅನ್ನೋ ಹಾಗೆ ಕೊನೆಗೂ ನಮ್ಮ ನಾಲಿಗೆಗೆ ನಾಮಸ್ಮರಣೆ ಬರಬೇಕಂತೆ. ಅದಕ್ಕೆ ಸಂತತವಾಗಿ ನಾವು ಮಾಡ್ತಾ ಇದ್ದರೆ ಕೊನೆಯ ಗಳಿಗೆಯಲ್ಲಿ ನಮ್ಮ ನಾಲಿಗೆಗೆ ನಾಮಸ್ಮರಣೆ ಬರ್ತದೆ. ಈ ನಾಮಸ್ಮರಣೆಯ ಫಲ ಏನಿದೆ ಅಂತಂದರೆ, ಗಂಗಾದಿ ತೀರ್ಥಗಳಿಗಿಂತ ಅಧಿಕವಾದ ಫಲ ಹರಿನಾಮಕ್ಕೆ ಇದೆ ಅಂತ ಹೇಳಿ ತಿಳಿಸ್ತಾರೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನಾ, ಗೋದಾ, ಸಿಂಧು, ಸರಸ್ವತಿ ಎಲ್ಲ ನದಿಗಳು ಬಂದು ಎಣೆಯಾಗಿ ನಿಲ್ತವಂತೆ. ಗಂಗಾ ಸ್ನಾನ, ಆ ಸ್ನಾನ ಅದು ಹೋಗಲೇಬೇಕು, ಇಲ್ಲ ಅಂತಲ್ಲ. ಅವೆಲ್ಲದಕ್ಕಿಂತ ಮಿಗಿಲಾದ ಫಲ ನಾಮ ಸಂಕೀರ್ತನೆಗೆ ಇದೆ, ಭಗವಂತನ ನಾಮ ಸ್ಮರಣೆಗೆ ಇದೆ ಅಂತ ಹೇಳಿ ತಿಳಿಸ್ತಾರೆ. ಹರಿನಾಮ ಸಂಕೀರ್ತನೆಗೆ ಯಾವುದೇ ಆದ ನಿರ್ಬಂಧ ಇಲ್ಲ. ಈಗ ನಾವು ಜಪ ತಪ ಅವುಗಳನ್ನೆಲ್ಲ ಮಾಡಬೇಕು, ಅನುಷ್ಠಾನಗಳು ಮಾಡಬೇಕು ಅಂದರೆ ಅದಕ್ಕೆ ಒಂದು ನಿರ್ಬಂಧನೇ ಇದೆ. ಸ್ನಾನ ಮಾಡಿ ಶುದ್ಧವಾಗಿ ಭಗವಂತನ ಪೂಜೆ ಮಾಡಬೇಕಾಗ್ತದೆ. ಆದರೆ ಆ ನಾಮಸ್ಮರಣೆಗೆ ಯಾವುದೇ ಒಂದು ನಿರ್ಬಂಧನೇ ಇಲ್ಲ. ಜ್ಞಾನವೇ ಇಲ್ಲದಂತಹ ಮೂಢಾತ್ಮ ಜನರಿಗೂ ಕೂಡ ಹರಿನಾಮ ಸಂಕೀರ್ತನೆ ಮಾಡಿದರೆ ಸಾಕಂತ. ಈ ಹರಿನಾಮ ಸಂಕೀರ್ತನೆಯಿಂದ ಏನಾಗ್ತದೆ? ಮನುಷ್ಯ ಜನ್ಮ ಸಫಲ ಮಾಡುವುದಕ್ಕಂತ ಶಕ್ತಿ ಹರಿನಾಮಕ್ಕಿದೆ ಅಂತ ಹೇಳಿ ತಿಳಿಸ್ತಾರೆ. ಎಲ್ಲದಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದು ಅಂತಂದರೆ ನಮಗೆ ಹರಿನಾಮ ಅಂತ ತಿಳಿಸ್ತಾರೆ. ಯಾವುದೇ ಒಂದು ನಮ್ಮ ಲೌಕಿಕ ಜೀವನದಲ್ಲಿ ನಾವೇನು ಗಳಿಸಿಟ್ಟಿರ್ತೀವಲ್ಲ, ಅದು ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ. ನಮ್ಮ ಜೊತೆಗೆ ಬರುವುದು ಕೇವಲ ಭಗವಂತನ ನಾಮ ಒಂದೇ ಅಂತ ಹೇಳಿ ತಿಳಿಸ್ತಾರೆ. ಆದರೆ ಪುರಂದರ ವಿಠಲನ ದಿವ್ಯನಾಮ ಅಂತ ಯಾಕೆ ವರ್ಣನೆ ಮಾಡ್ತಾರೆ ಅಂದರೆ, ಪುರ ಅಂತಂದರೆ ನಮ್ಮ ಲಿಂಗದೇಹ, ಧರ ಅಂತಂದರೆ ಸೀಳುವುದು ಅಂತ. ಆ ನಮ್ಮ ಲಿಂಗದೇಹವನ್ನು ಭಂಗ ಮಾಡಿ ವಿಠಲ ನಮಗೆ ಜ್ಞಾನವನ್ನು ಅನುಗ್ರಹಿಸ್ತಾನೆ ಅನ್ನೋ ಒಂದು ಚಿಂತನದಿಂದ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ಈಗ ಕೃತಿ ಗಂಗಾದಿ ಸಕಲ ತೀರ್ಥಂಗಳ ಫಲವಿದು. ರಚನೆ ದಾಸಶ್ರೇಷ್ಠರಾದ ಪುರಂದರದಾಸರು. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಲಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ, ಲಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ. ಶಾಸ್ತ್ರಗಳ ಓದಲಯದವಗೆ ಹರಿಯ ನಾಮ, ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ. ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ, ಶೋಧಿಸಿದ ಚಿನ್ನದ ಗಟ್ಟಿ ಕಾಡಿರೋ ಹರಿಯ ನಾಮ.
ಗಾಯೇನ ಸೃಷ್ಟಿ ಮಾಡಿದ್ದೆ, ಸನಕಾದಿಗಳ ಸೃಷ್ಟಿ